ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಇವತ್ತು ವಿಡಿಯೋದಲ್ಲಿ ನೀವೊಬ್ಬರು ಕಾಮೆಂಟಲ್ಲಿ ಕ್ವಶನನ್ನು ಕೇಳಿದ್ರಿ, ಏನು ಅಂದರೆ ಇಮೇಲ್ಗೂ ಮತ್ತು ಜಿಮೇಲ್ಗೂ ಇರುವಂಥ ವ್ಯತ್ಯಾಸ ಏನು ಅಂತ. ನಾನು ನಿಮಗೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕ ಒಂದು ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ನಿಮಗೆ ಪ್ರತಿ ಸಲ ನಾವು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದಾಗ ಒಂದು ನೋಟಿಫಿಕೇಷನ್ ಬರುತ್ತೆ. ಹಾಗಾದರೆ ಇಮೇಲ್ಗೂ ಜಿಮೇಲ್ಗೂ ಇರುವಂಥ ವ್ಯತ್ಯಾಸ ಏನು? ಫಸ್ಟ್ ಇಮೇಲಿಗೆ ಬರೋಣ. ಏನಪ್ಪ ಇದು ಇಮೇಲ್ ಅಂದರೆ ಎಲೆಕ್ಟ್ರಾನಿಕ್ ಮೇಲ್ ಅಂತ. ಮೇಲ್ ಅಂದರೆ ನಿಮಗೆಲ್ಲ ಗೊತ್ತಾಯಿದೆ. ಮೇಲ್ ಅಂದರೆ ನೀವು ಮಾಮೂಲಿ ಒಂದು ಪತ್ರವನ್ನು ಬರೀತಿರಲ್ಲ, ಆ ಪತ್ರಕ್ಕೆ ನೀವು ಒಂದು ಪೋಸ್ಟ್ ಬಾಕ್ಸ್ ಹಾಕ್ತೀರ, ಅದಕ್ಕೆ ಮೇಲ್ ಅಂತ ಕರೀತಾರೆ ಒಂದು ಪತ್ರಕ್ಕೆ. ಅದೇ ರೀತಿ ನೀವು ಎಲೆಕ್ಟ್ರಾನಿಕ್ ಮೂಲಕ ನೀವು ಒಂದು ಮೇಲನ್ನು ಕಳಿಸಿದ್ರೆ, ಅಂದರೆ ನೀವು ಕಂಪ್ಯೂಟರ್ ಅಥವಾ ಈ ಒಂದು ಇಂಟರ್ನೆಟ್ ಮುಖಾಂತರ ನೀವು ಒಂದು ಲೆಟ್ರನ್ನ ಕಳಿಸಿದ್ರೆ ಅದಕ್ಕೆ ಇಮೇಲ್ ಆಗುತ್ತೆ, ಎಲೆಕ್ಟ್ರಾನಿಕ್ ಮೇಲ್ ಅಂತ ಆಗುತ್ತೆ. ಈಗಾದರೆ ಜಿಮೇಲ್ ಅಂದರೆ ಏನು? ಗೂಗಲ್ ಮೇಲ್ ಅಂತ. ಜಿಮೇಲ್ ಅಂದರೆ ಗೂಗಲ್ ಅವ್ರದ್ದು, ಅದರಿಂದ ಜಿಮೇಲ್ ಅಂತ ಅವರು ನೇಮನ್ನು ಕೊಟ್ಟಿದ್ದಾರೆ. ಈ ಜಿಮೇಲ್ ಏನು ಮಾಡುತ್ತೆ ಅಂದರೆ ಈ ಒಂದು ಪ್ಲ್ಯಾಟ್ಫಾರ್ಮ್, ಗೂಗಲ್ ಅವರು ಒಂದು ಪ್ಲ್ಯಾಟ್ಫಾರ್ಮನ್ನು ಕೊಟ್ಟಿದ್ದಾರೆ. ಏನಂದರೆ ಜಿಮೇಲ್ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಆ ಪ್ಲ್ಯಾಟ್ಫಾರ್ಮ್ ಮುಖಾಂತರ ನೀವು ಮೇಲನ್ನು ಮಾಡ್ಬೋದು. ಮೇಲ್ ಮಾಡೋದಕ್ಕೆ ಒಂದು ಜಿಮೇಲ್ ಅಂತ ಮಾತ್ರ ಅಲ್ಲ, ಯಾಹೂ ಮೇಲ್ ಅಂತಲೂ ಇದೆ ಮತ್ತು ಹಾಟ್ ಮೇಲ್ ಅಂತ ಇದೆ. ಇದೇ ರೀತಿ ತುಂಬ ಒಂದು ಮೇಲ್ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ಗಳು ಇದೆ. ಈ ಪ್ಲ್ಯಾಟ್ಫಾರ್ಮ್ ಮುಖಾಂತರ ನೀವು ಮೇಲನ್ನು ಮಾಡ್ಬೋದು. ಹಾಗಾದರೆ ಈಗ ಒಂದು ಮೇಲ್ ಬೇರೆ ಡಿಫ್ರೆಂಟು. ನೀವು ಈ ಜಿಮೇಲನ್ನು ಅಥವಾ ಯಾವುದೇ ಒಂದು ಮೇಲ್ನ ಈ ಒಂದು ಪ್ಲ್ಯಾಟ್ಫಾರ್ಮ್ ಏನಕ್ಕೆ ಯೂಸ್ ಮಾಡ್ತೀರಾ ಅಂದರೆ ಮೇಲ್ ಮಾಡೋದಕ್ಕೆ ಯೂಸ್ ಮಾಡ್ತೀರಾ. ಇದೇ ಒಂದು ಇರುವಂಥ ಡಿಫ್ರೆನ್ಸು, ಮೇಲ್ಗೂ ಮತ್ತು ಜಿಮೇಲ್ಗೂ ಇರುವಂಥ ಡಿಫ್ರೆನ್ಸು. ಜಿಮೇಲ್ ಎಲ್ಲರಿಗೂ ತುಂಬ ಚೆನ್ನಾಗಿ ಏನಕ್ಕೆ ಗೊತ್ತು ಅಂದರೆ, ನಮ್ಮ ವರ್ಲ್ಡಲ್ಲಿ ತುಂಬ ಒಂದು ಮೇಲ್ ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡೋವಂಥದ್ದು ಜಿಮೇಲ್ನೇ. ತುಂಬ ಜನ ಜಿಮೇಲ್ ಯೂಸ್ ಮಾಡ್ತಾರೆ. ಅದು ಬಿಟ್ಟರೆ ಮೋಸ್ಟ್ಲಿ ಯಾಹೂ ಮತ್ತು ಹಾಟ್ ಮೇಲ್ ಇದನ್ನು ತುಂಬ ಜನ ಯೂಸ್ ಮಾಡ್ತಾರೆ. ಒಂದು ಯೂನಿಕ್ ID ಮುಖಾಂತರ ನೀವು ಅದಕ್ಕೆ ಲಾಗಿನ್ ಆಗಬೇಕು. ನಿಮ್ಗೆ ಗೊತ್ತೇ ಇರುತ್ತೆ, ನಿಮಗೆ ಏನೋ ಸಂದೀಪ್ ಸಮಥಿಂಗ್ ನನ್ನ ಹೆಸರು ಆಗಿದ್ರೆ ಸಂದೀಪ್ NM ಸಮಥಿಂಗ್ @gmail.com ಅಂತ ಇರುತ್ತೆ. ಯಾಹೂ ಆಗಿದ್ರೆ ಸಮಥಿಂಗ್ ಯಾವುದು ನೇಮ್ @yahoo.com ಅಂತ ಇರುತ್ತೆ. ಅಥವಾ ನೀವು ಹಾಟ್ ಮೇಲ್ ಇದ್ರೆ ಅಂದರೆ @hotmail.com ಅಂತ ಇರುತ್ತೆ. ಅದಕ್ಕೆ ಒಂದು ಯೂನಿಕ್ ಐಡಿನ ಕ್ರಿಯೇಟ್ ಮಾಡುತ್ತೆ. ಆ ಒಂದು ID ನಿಮಗೆ ಬಿಟ್ಟರೆ ಬೇರೆ ಯಾರಿಗೂ ಕೊಡಲ್ಲ. ಅದನ್ನು ನೀವು ಕೊಟ್ಟಿರೋದನ್ನು ಬೇರೆ ಯಾರೂ ಕೊಡೋದಕ್ಕಾಗಲ್ಲ. ಆ ರೀತಿ ಒಂದು ಯೂನಿಕ್ ಐಡಿನ ನಿಮಗೆ ಕೊಡುತ್ತೆ. ಆ ಮೂಲಕ ನೀವು ಒಂದು ಮೇಲನ್ನು ಮಾಡ್ಬೋದು. ನಿಮ್ಮ ಜಿಮೇಲ್ ಆಗಿರ್ಬೋದು ಅಥವಾ ಯಾಹೂ ಮೇಲ್ ಆಗಿರ್ಬೋದು ಅಥವಾ ಹಾಟ್ ಮೇಲ್ ಮುಖಾಂತರ ತುಂಬ ಇದೆ. ಆ ಥರ ಆ ಪ್ಲ್ಯಾಟ್ಫಾರ್ಮ್ ಮುಖಾಂತರ ನೀವು ಮೇಲನ್ನು ಮಾಡ್ಬೋದು. ಇದೇ ಇರುವಂಥ ಒಂದು ಸಣ್ಣ ಡಿಫ್ರೆನ್ಸ್ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನ್ಕೋತೀನಿ. ತುಂಬ ಜನ ಗೊತ್ತಿಲ್ಲ ಅಂದರೆ ನಿಮಗೆ ಅದು ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇದೇ ಒಂದು ಮೇಲ್ಗೂ ಮತ್ತು ಜಿಮೇಲ್ ಅಥವಾ ಯಾವುದೇ ಒಂದು ಮೇಲ್ ಪ್ಲ್ಯಾಟ್ಫಾರ್ಮ್ಗೂ ಇರುವಂಥ ಒಂದು ಡಿಫ್ರೆನ್ಸ್. ನಿಮ್ಗೆ ಇದ್ರ ಬಗ್ಗೆ ಏನು ಡೌಟ್ ಇದ್ರೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ, ನಾವು ನಿಮಗೆ ಆನ್ಸರ್ ಮಾಡ್ತೀವಿ. ನಿಮ್ಮೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್ ಬಟನ್ ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗುತ್ತೆ. ನೀವೇನಾದರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ 3ರಲ್ಲಿ 1 ಭಾಗ ಆಹಾರ ವೇಸ್ಟ್ ಆಗ್ತಾ ಇದೆ. ಈ ಆಹಾರದ ಸಮರ್ಪಕ ಬಳಕೆಯಿಂದ ಜಗತ್ತಿನ ಬಹಳಷ್ಟು ಜನರ ಒಂದು ಹಸಿವನ್ನು ನಿವಾರಿಸ್ಬೋದು. ನಮ್ಮ ದೇಶದಲ್ಲಿ ಎಷ್ಟೋ ಜನರಿಗೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ. ಪ್ರತಿದಿನ ಹಸಿವಿನಿಂದ ಜಗತ್ತಿನಲ್ಲಿ 21,000 ಜನ ಸಾವನ್ನಪ್ತಾರೆ. ನಮ್ಮ ಭಾರತ ಒಂದರಲ್ಲೇ 1.4 ಬಿಲಿಯನ್ ಟನ್ನಷ್ಟು ಆಹಾರ ವೇಸ್ಟ್ ಆಗ್ತಾ ಇದೆ. ಇದರಿಂದ ನಾವು ಎಷ್ಟೋ ಬಡವರ ಒಂದು ಹೊಟ್ಟೆಯನ್ನು ತುಂಬಿಸ್ಬೋದು. ಆದ್ದರಿಂದ ನಮಗೆ ತಿನ್ನುವ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ಆಹಾರವನ್ನು ಬಳಸ್ಕೊಳ್ಳೋಣ. ಆಹಾರ ವ್ಯರ್ಥವನ್ನು ತಡೆಯೋಣ. ಸ್ಟಾಪ್ ವೇಸ್ಟಿಂಗ್ ಫುಡ್.